ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಪ್ರೋಮೋ ನೋಡಲಿಕ್ಕೆ ಒಂದು ಮಜಾನೇ ಬೇರೆ ಅಂತ ಹೇಳ್ಬೋದು. ಯಾಕಂದರೆ ರಾಶಿಕಾ ಅವರು ಕಾವ್ಯ ಅವರಿಗೆ ಏನು ಚೂರಿಯನ್ನು ಹಾಕ್ತಾರೆ, ಆ ಟೈಮಲ್ಲಿ ಅವರು ಒಂದೇ ಹೇಳೋದು, ನೀವು ಒಬ್ಬರಿಗೆ ಸ್ಟ್ಯಾಂಡ್ ತೆಗೊಳ್ತಿದ್ರಿ, ಬೇರೆಯವರಿಗೆ ಸ್ಟ್ಯಾಂಡ್ ತೆಗೊಳ್ಳೋದಿಲ್ಲ ಅಂತ. ನನ್ನ ಕ್ವಶನ್ ಏನಂದರೆ, ರಾಶಿಕಾ ಅವರು ಕೂಡ ಹಾಗೇನೆ ಮಾಡೋದು. ಸೂರಜ್ ಅವರ ಜೊತೆನೇ ಕಂಫರ್ಟಬಲ್ ಝೋನ್ ಏನಿದೆ ಅದನ್ನು ಅವ್ರು ಬಿಲ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಕಾವ್ಯ ಅವರು ಮಾಡೋದ್ರಲ್ಲಿ ತಪ್ಪೇನಿದೆ. ಆ್ಯಂಡ್ ಗಿಲ್ಲಿ ಅವರದಂತೂ ಜಬರ್ದಸ್ತ್ ರೋಸ್ಟಿಂಗ್ ಅಂತೂ ತುಂಬಾ ಒಳ್ಳೇದಿತ್ತು. ಆ್ಯಂಡ್ ಅದರಲ್ಲಿ ಏನಿರ್ತದೆ ಅಂದರೆ, ರಾಶಿಕಾ ಅವರಿಗೆ ತುಂಬಾ ಒಂದು ರೋಸ್ಟ್ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೆ ತುಂಬ ಇಷ್ಟ ಆದದ್ದು ಏನಂದರೆ, ರಾಶಿಕಾ ಅವರ ಹತ್ರ ಗಿಲ್ಲಿ ಅವರು ಹೇಳ್ತಾರೆ ಏನಂದರೆ, ನೀವು ತುಂಬ ಕ್ಯೂಟ್ ಆಗಿದ್ದೀರಿ ಅಂತ. ಆಗ ರಾಶಿಕಾ ಅವರು ಹೇಳ್ತಾರೆ, ಅದು ನಂಗೆ ಗೊತ್ತುಂಟು ಅಂತ. ಅದಕ್ಕೆ ಅವರು ಹೇಳಿದ್ರೆ ನಾವು ಕಾಮಿಡಿ ಮಾಡಿದ್ದು ಅಂತ. ಆ್ಯಕ್ಚುಲಿ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ರಾಶಿಕಾ ಅವರು ಕ್ಯೂಟ್ ಇಲ್ಲ ಅಂತ, ಅದರಲ್ಲಿ ಗೊತ್ತಾಗ್ತದೆ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ರಾಶಿಕಾ ಅವರು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಯಾಕಂದರೆ ಇನ್ನೂ ಸ್ವಲ್ಪ ದಿನ ನಾನು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ನಾನು ಫೈಟ್ ಮಾಡಬೇಕು ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಈಚೆ ಸೈಡ್ ನೋಡಿದ್ರೆ ರಕ್ಷಿತ್ ಅಂತೂ ಹೇಳೋದು ಬೇಡ, ಓವರ್ ಆ್ಯಕ್ಟಿಂಗ್ ಕ್ವೀನ್ ಅಂತ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ಹೇಳ್ತೀನಿ, ಸ್ಟಾರ್ಟಿಂಗಿಂದ ಬರುವಾಗ ನನಗೆ ರಕ್ಷಿತಾ ಅವರ ಮೇಲಿನ ಒಪಿನಿಯನ್ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಇತ್ತು ಅಂತ ಹೇಳ್ಬೋದು. ಗಿಲ್ಲಿ ರಕ್ಷಿತಾ ಇವರಿಬ್ಬರು ಕೂಡ ಫಿನಾಲೆಗೆ ಬಂದು ಇಬ್ಬರಲ್ಲಿ ಯಾರು ವಿನ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳುವ. ನಾನು ಈಗ ಡೈರೆಕ್ಟಾಗಿ ಹೇಳ್ತೇನೆ ಏನಂದರೆ, ಗಿಲ್ಲಿಯೇ ವಿನ್ ಆಗಬೇಕು ಅಂತ. ಯಾಕಂದರೆ ರಕ್ಷಿತಾ ಅವರು ತುಂಬಾ ಓವರ್ ಆ್ಯಕ್ಟಿಂಗ್, ಅಂದರೆ ಅವರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲಲ್ಲ ಮಾತಾಡ್ತಾರೆ ಅಂತ ಗೊತ್ತುಂಟು. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಏನಂದರೆ, ಮಾಳು ಅವರು ಯಾವಾಗ ನಿಮ್ಗೆ ಗೊತ್ತಿರ್ಬೋದು, ಮಾಳು ಅವರು ಕ್ಯಾಪ್ಟನ್ಸಿ ಆದಮೇಲೆ, ಅಂದರೆ ಕ್ಯಾಪ್ಟನ್ ಆಗಿದ್ರು, ಜನ ಎಲ್ಲ ಸೆಲೆಕ್ಟ್ ಮಾಡಿ ಮಾಳು ಅವರು ಕ್ಯಾಪ್ಟನ್ ಆಗಿದ್ರು. ಅದರ ನೆಕ್ಸ್ಟಿಂದ ಮಾಳು ಅವರ ಹಿಂದೆನೇ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ರಕ್ಷಿತಾ. ಆ್ಯಂಡ್ ಸುಮ್ಮನೆ ವಿದೌಟ್ ರೀಸನ್ ನಿನ್ನೆ ಒಂದೊಂದು ರೀಸನ್ ಕೊಟ್ಟಿದ್ದಾರೆ ಕಾವ್ಯ ಅವರಿಗೆ. ಲೈಕ್ ಓಡ್ಕೊಂಡು ಹೋಗಿ ಚೂರಿ ಹಾಕೋದು, ಆ್ಯಂಡ್ ಒಂದೊಂದು ಬುಲ್ಶಿಟ್ ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಏನಂದರೆ, ಈಗ ಈ ಟೈಪ್ ನಮಗೆ ಆಗಲೇ ಇಲ್ಲ. ಇಷ್ಟು ಸೀಸನ್ ಇತ್ತು, ಬಟ್ ಇದು ಫಾರ್ ದಿ ಫಸ್ಟ್ ಟೈಮ್. ಈಗ ನೋಡಿ, ಎಷ್ಟೋ ಜನ ಸೀಸನಲ್ಲಿದ್ದರು, ರೂಪೇಶ್ ಶೆಟ್ಟಿ ಆಗಿರ್ಬೋದು, ಶೈನ್ ಶೆಟ್ಟಿ, ಓ ಮೈ ಗಾಡ್, ಅವರು ವಿನ್ನರ್ಸ್ ಅಂತ ಹೇಳೋದು ತುಂಬಾ ಖುಷಿ ಆಗ್ತದೆ. ಯಾಕಂದರೆ ಹಾಗೆ ಇತ್ತಿದ್ರು. ಇವರು ರಕ್ಷಿತ್ ಅವರು 24 ವರ್ಷ ಅವರಿಗೆ, ಆಯಿತಾ, ಕಾವ್ಯಗಿಂತ 1 ವರ್ಷ ಚಿಕ್ಕವರು. ಬಿಗ್ ಬಾಸ್ ಸುದೀಪ್ ಸರ್ ಹೇಳಿದ ನಂತರ ನನಗೆ ಗೊತ್ತಾದ, ಅಂದರೆ ಅವಳು ಒಂದು 18 ವರ್ಷ 17 ವರ್ಷ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ, ಅವರಿಗೆ ಎಂತ ಗೊತ್ತಿರುವುದಿಲ್ಲ. ಹಾಗೆ ಇದು 24-25 ಇಯರ್ಸ್ ಆಗಿ, ಓ ಮೈ ಗಾಡ್, ಇನ್ನೂ ಕೂಡ ಗೊತ್ತಿಲ್ವಾ ಅಂತ ಹೇಳುವಾಗ ನನಗೆ ಶಾಕ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ಮೊನ್ನೆ ಕೂಡ ಕನ್ನಡ, ಅಚ್ಚ ಕನ್ನಡ, ಅಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಕನ್ನಡ ಮಾತಾಡ್ತಾರೆ. ನನಗೆ ಶಾಕ್ ಆಯಿತು. ಓ ಮೈ ಗಾಡ್, ಭೂಮಿ ಅವರಿದ್ದು ಕನ್ನಡ ಕಲ್ತ್ರ, ಓ ಮೈ ಗಾಡ್, ವೆರಿ ಗುಡ್, ಖುಷಿ ಆಯಿತು ನನಗೆ ನೋಡಿ. ಬಟ್ ಈ ಟೈಪ್ ಓವರ್ ಆ್ಯಕ್ಟಿಂಗ್ ಟೈಪ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ, ಆದಷ್ಟು ಬೇಗ ರಕ್ಷಿತಾ ಅವರು ಹೊರಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಹೀಗೆ ಸ್ವಲ್ಪ ಚೀಪ್ ಗಿಮಿಕ್ ಅಂತ ಹೇಳಿದ್ರು ಕಾವ್ಯ ಅವರು, ಹೀಗೆಲ್ಲ ಮಾಡಿದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತೀನಿ ನಾನು ರಕ್ಷಿತಾ ಅವರಿಗೆ. ಆ್ಯಂಡ್ ಗಿಲ್ಲಿ ಅವರು ಒಂದೊಂದು ಇವತ್ತಿನ ಒಂದು ಎಪಿಸೋಡಲ್ಲಿ ರಕ್ಷಿತ್ ಅವರಿಗೆ ಚೂರಿ ಹಾಕ್ತಾರಾ ಅಂತ ಈಗ ಕ್ವಶನ್ ಮಾರ್ಕಲ್ಲಿ ಇದೆ ಅಂತ ಹೇಳ್ಬೋದು. ವಿಲ್ ಸಿ ಹೇಗಿರ್ತದೆ ಅಂತ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದು ನೋಡೋಕ್ಕೆ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀರಿ ಅಂತ ನಾನು ನೆನೆಸ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬಾಯ್, ಸಬ್ಸ್ಕ್ರೈಬ್ ಮಾಡಿ.